ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಅಶ್ವಿನಿ ಏರ್ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್, ಸಂಕ್ರಾಂತಿ ಹಬ್ಬಕ್ಕೆ ನಾವು ಯಾವ ರೀತಿಯಾಗಿ ಎಳ್ಳು ಬೆಲ್ಲನ ರೆಡಿ ಮಾಡ್ಕೊಂಡ್ವಿ ಅಂತ ಬಿಟ್ಟು ನೋಡಿ. ಹಾಗೆ ಫ್ರೆಂಡ್ಸ್, ಹೊರಗಡೆ ಕೂತ್ಕೊಂಡು ನಾವು ಮಾತಾಡಿಕೊಂಡು ಪಾಪು ಜೊತೆಗೆ ಬೆಲ್ಲ ತೊಗೊಂಬಿಟ್ಟು ಅದನ್ನು ಚಿಕ್ಕದಾಗಿ ನೀಟಾಗಿ ಕಟ್ ಮಾಡ್ಕೋಬೇಕು. ಹಾಗೆ ಫ್ರೆಂಡ್ಸ್, ನಾವು ಮೀಡಿಯಮ್ ಸೈಜಾಗಿ ಕಟ್ ಮಾಡಿದ್ದೀವಲ್ಲ, ದಪ್ಪ ಪೀಸ್ ಇರೋನ ಸಪ್ರೇಟ್ ಮಾಡ್ಕೋಬೇಕು. ಹಾಗೆ ಪುಡಿ ಇರುತ್ತಲ್ಲ, ಅದನ್ನು ಸಪ್ರೇಟ್ ಮಾಡ್ಕೋಬೇಕು. ಅದನ್ನು ಆರಿಸ್ಬಿಟ್ಟು ಬೇರೆ ದಾಟಿಗೆ ಹಾಕ್ಕೊಂಡು ಅದನ್ನು ಬಿಸಿಲಿಗೆ ಒಣಗಬೇಕು. ಚೆನ್ನಾಗಿ ಒಂದೆರಡು ದಿವಸ ಚೆನ್ನಾಗಿ ಬಿಸಿಲು, ಒಂದೇ ದಿವಸ ಬಿಸಿಲು ಚೆನ್ನಾಗಿದ್ರೆ ಬೆಳಗಿನ ಸಂಜೆವರೆಗೂ ಆರಾಮಾಗಿ ಒಣಗಿಸ್ಬೋದು. ಇಲ್ಲ ಸ್ವಲ್ಪ ಒಣಗಿಲ್ಲ ಅಂದರೆ ಎರಡು ದಿವಸ ಚೆನ್ನಾಗಿ ಒಣಗಿಸ್ಕೋಬೇಕು. ಬೆಲ್ಲನೂ ಮತ್ತು ಕೊಬ್ಬರಿನೂ ಅಷ್ಟೇ ಮೇಲ್ಗಡೆದೆಲ್ಲ ತುರಿದ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಅಷ್ಟೇ ನೀಟಾಗಿ ಈ ಬೆಲ್ಲ ಮತ್ತು ಕೊಬ್ಬರಿನ ಬಿಸಿಲಲ್ಲಿ ಒಣಗಿದ್ರೆ ಸ್ವಲ್ಪ ದಿವಸ ಬಾಳಿಕೆ ಬರುತ್ತೆ. ಸ್ವಲ್ಪ ದಿವಸ ಇಟ್ಕೊಂಡು ಯಾವಾಗ ಬೇಕಿದ್ರು ಸ್ವಲ್ಪ ಸ್ನ್ಯಾಕ್ಸ್ ಥರ ತಿನ್ಕೋಬೋದು. ಹಾಗೆ ಫ್ರೆಂಡ್ಸ್, ನಾ ಪಾಪು ಇದೇನಿದು ಬೆಲ್ಲ ಈ ಸೈಜಲ್ಲಿದೆ, ಏನಿದು ಬೆಲ್ಲನ ಏನು ಅಂತ ಅವನಿದು ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಬೆಲ್ಲನ. ಅದಕ್ಕೆ ಹಂಗಾಗಿ ಅವನು ಉಲ್ಟಾ ತಿರುಗಿಸಿ ನೋಡಿ ಮಾಡ್ತಾ ಇದ್ದಾನೆ. ಹಾಗೆ ಫ್ರೆಂಡ್ಸ್, ನಾನು ಮಾತಾಡಿಕೊಂಡು ಬೇಗ ಬೆಲ್ಲನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ವಿ. ಕೊಬ್ಬರಿನ ಆಲ್ರೆಡಿ ಕಟ್ ಮಾಡಿ ಒಣಗಿದ್ವಿ. ಇವತ್ತೊಂದು ಸ್ವಲ್ಪ ಬಿಸಿಲು ಕಮ್ಮಿ ಇತ್ತು, ಆದರೂ ಪರವಾಗಿಲ್ಲ, ಅದೇ ಬಿಸಿಲಿಗೆ ಬೆಲ್ಲನೂ ಇಟ್ಟು ಒಣಗ್ಸೋಕೆ ಇಟ್ವಿ. ನನಗೆ ಬೇಡ, ಅಲ್ಲಿಡು, ನನಗೆ ಕೊಡ್ತಾ ಇದ್ದಾನೆ. ಅದೊಂದು ಸ್ವಲ್ಪ ತಿಂದಿಗೆ ಟೇಸ್ಟ್ ನೋಡ್ದೆ ಅಂದರೆ ಏನು ಮಾಡ್ತಾನೆ ಗೊತ್ತಾ, ಅವನು ಚಾಕ್ಲೇಟು ಅಂತ ಹಿಡ್ಕೊಂಬಿಡ್ತಾನೆ. ಅಲ್ಲ ಕಿರ್ತ ಅಲ್ವಾ ಒಂದು ಟೀಸ ಬಿಟ್ಟು ಏನು ಮಾಡ್ತಿದ್ಯಾ ಮಮ್ಮಿ ನೀನು? ನೋಡ್ತಾ ಇದ್ದಾನೆ, ಯಾಕೆ ಸುಲಿಯಂಗಿಲ್ವಲ್ಲ ಅಂತ ಇದನ್ನು ನೋಡಿ ಫ್ರೆಂಡ್ಸ್. ಇವನೇ ಸುಯ್ತೀಯ ತಟ್ಟೆಗೆ ಆಗ್ತಾಯಿದೆ ಸುಲ್ದು. ಜಾಣ ಮಗ ಅದು, ಅಲ್ಲಕ್ಕಿರ್ತ. ಹಾಗೆ ಫ್ರೆಂಡ್ಸ್, ಪಾಪು ಕಿತ್ಲೇನು ತಿನ್ನಿಸ್ಕೊಂಡು ಹಾಗೆ ನಾನು ಸ್ವಲ್ಪ ಹೊತ್ತು, ಅಮ್ಮ ಸ್ವಲ್ಪ ಹೊತ್ತು, ಇಬ್ಬರೂ ಸ್ವಲ್ಪ ಹೊತ್ತು ಬೆಲ್ಲ ಕಟ್ ಮಾಡಿದ್ವಿ. ತುಂಬ ಗಟ್ಟಿ ಇರುತ್ತಲ್ಲ, ಬೇಗ ಕಟ್ ಮಾಡಿದರೆ ಆಗೋದೇ ಇಲ್ಲ. ಅಮ್ಮ ನಾನು ಕಟ್ ಮಾಡ್ತಾ ಇರ್ತೀನಿ, ನೀನು ಹೋಗಿ ಪಾಪು ಸ್ನಾನ ಮಾಡಿಸ್ಕೊಂಬರೋಗು ಅಂತ ಬಂದು ಇವನಿಗೆ ಸ್ನಾನ ಮಾಡಿಸೋ ಅಷ್ಟೊತ್ತಿಗೆ ಒಂದು ಅರ್ಧ ಗಂಟೆ ಅಲ್ಲೇ ಆಗೋಗ್ಬಿಡುತ್ತೆ ಫ್ರೆಂಡ್ಸ್ ಅವನಿಗೆ. ಏಕೆಂದರೆ ನಾನು ಸ್ನಾನ ಮಾಡಿಸಿದ್ದಲ್ದಲ್ಲೇ ಮತ್ತು ಅವ್ನು ಸಪ್ರೇಟಾಗಿ ಸ್ನಾನ ಮಾಡ್ಕೊಳ್ತಾನೆ. ನೋಡಿ ಫ್ರೆಂಡ್ಸ್, ನಲ್ಲಿಲ್ಲ ನೀರು ಇಟ್ಕೊಂಡು ಸ್ನಾನ ಮಾಡ್ತಾ ಇದ್ದಾನೆ. ಇವತ್ತು ತುಂಬ ಬಿಸಿಲು ಇರಲಿಲ್ಲ ಅಂತ ಹೇಳಿದ್ನಲ್ವ, ಹಾಗಾಗಿ ನಲ್ಲಿಲೇ ಸ್ವಲ್ಪ ಮೀಡಿಯಮ್ಮಾಗಿ ಬರ್ತಾಯಿದ್ವು ಬಿಸಿನೀರು. ಹಾಗಾಗಿ ಅವನಿಗೆ ಕರೆಕ್ಟಾಗಿ ಎಷ್ಟು ಬೇಕೋ ಅದಕ್ಕಿದ್ವು ನೀರು. ಹಾಗಾಗಿ ಅವನು ಇಟ್ಕೊಂಡು ಸ್ನಾನ ಮಾಡ್ಕೊಳ್ತಾ ಇದ್ದ. ನೋಡಿ ಫ್ರೆಂಡ್ಸ್, ಅವನೇ ಅವತ್ತರ ಆಡ್ತಾನೆ ಅಂದರೆ ಬತ್ತಲ ಮನೇಲಿ ಮುಗೀತು. ಅವ್ನು ಹೋಗ್ಬಿಟ್ರೆ ನೀರಲ್ಲಿ ಆಡ್ಕೊಂಡು ಕೂತ್ಕೊತಾನೆ. ನಮ್ಮ ಮನೇಲಿ ಸಿಂಕ್ ಹತ್ರ ಅಷ್ಟೇ, ನನಗೆ ಏನಾದ್ರು ಊಟ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಸಿಂಕ್ ಹತ್ರ ಕೂತ್ಕೊಂಡು ಆಟ ಆಡಿಕೊಂಡು ನೀರೆಲ್ಲ ಆನ್ ಮಾಡಿಕೊಂಡು ನೀರಲ್ಲೇ ಆಟ ಆಡ್ತಾ ಇರ್ತಾನೆ. ಯಪ್ಪ ಎಷ್ಟು ಹೇಳಿದ್ರು ಕೇಳಲ್ಲ, ಅಷ್ಟು ಗಲಾಟೆ ಮಾಡ್ಕೊಂಡು ಹೋಗಿ ಆಟ ಆಡ್ತಾನೆ. ಇಲ್ಲಿ ಬಿಚ್ಚುತ್ತಿದ್ದ, ಮೊಬೈಲಿಗೆ ಹಿಡ್ಕೊಂಡ ತಕ್ಷಣ ಮತ್ತೆ ಮೇಕೆ ಕೇಳ್ಕೊತಿದ್ದಾನೆ. ಕಳ್ಳ ಅಲ್ಲ ನೋಡಿ ಫ್ರೆಂಡ್ಸ್, ಅಯ್ಯ ಬಿದ್ದೋತು. ಕೊಯ್ಯಿ ಕೊಟ್ಕೊಂಬರು ಒಣಗಿಸ್ಕೊಂಡು ಬಿಸಿಲು ನಿಂತ್ಕೊಂಡ ಕೈ ಕಟ್ಕೊಂಡು. ಇಲ್ಲಿ ಇಲ್ಲಿ ಚಿನ್ನಿ ಇಲ್ಲಡ, ಇಲ್ಲಿ ಕಿರ್ತಾವ. ಹಾಗೆ ನೋಡಿದ್ರಲ್ವ ಫ್ರೆಂಡ್ಸ್, ನಾನು ಪಾಪು ಸ್ನಾನ ಮಾಡಿಸ್ಕೊಂಡು ಬಂದಿದ್ದೆ ದೊಡ್ಡ ಕೆಲಸ ಆಗುತ್ತೆ, ಅವನು ಬೇಗ ಬರೋದೇ ಇಲ್ಲ. ಹಾಗೆ ನೋಡಿ ಫ್ರೆಂಡ್ಸ್, ಬೆಲ್ಲನೂ ಹಾಗೆ ಕೊಬ್ಬರಿನೂ ಮೀಡಿಯಮ್ ಸೈಜಾಗಿ ಕಟ್ ಮಾಡಿಬಿಟ್ಟು ಈ ರೀತಿಯಾಗಿ ಬಿಸಿಲಲ್ಲಿ ತೆಳುಗೆ ಒಣಾಕಬೇಕು. ಒಂದೊಂದು ಪ್ಲೇಟ್ ಇಟ್ಬಿಟ್ಟು ನೀಟಾಗಿ ಒಣಾಕಬೇಕು. ನೋಡಿ ಫ್ರೆಂಡ್ಸ್, ಕೊಬ್ಬರಿ ಎಲ್ಲ ನೀಟಾಗೆಲ್ಲ ಮೇಲ್ಗಡೆ ತುರಿದು ಒಣಾಕಿದ್ವಿ. ಹಾಗೆ ಫ್ರೆಂಡ್ಸ್, ಇದನ್ನೆಲ್ಲ ಒಂದು 2 ದಿವಸ ಒಣಗಿಸಿದಾದ್ಮೇಲೆ ಎಲ್ಲ ಬಿಸಿ ಮಾಡೋಕೆ ಇಟ್ಕೊಳ್ತೀವಿ. ಕೊಬ್ಬರಿ ಒಂದು ಬಿಸಿ ಮಾಡಲ್ಲ. ಹಾಗೆ ಫ್ರೆಂಡ್ಸ್, ಎಳ್ಳು ಒಂದು ಬಿಸಿ ಮಾಡ್ತಾ ಇದ್ದೀವಿ ನೋಡಿ. ಸುಮ್ಮನೆ ಹಂಗೆ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಆಮೇಲೆ ಕಡಲೆನ ಬಿಸಿ ಮಾಡ್ಕೋಬೇಕು. ಆಮೇಲೆ ಶೇಂಗಾ ಬೀಜನ ಬಿಸಿ ಮಾಡಿಕೊಂಡು ಬಿಸಿ ಇದ್ದಂಕಲೇ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ನೀಟಾಗಿ ಅದನ್ನು ಬೀಜ ಥರ ಮಾಡ್ಕೋಬೇಕು, ನೀಟಾಗಿ ಹೊಡ್ಕೋಬೇಕು. ಹಾಗೆ ಫ್ರೆಂಡ್ಸ್, ಬೆಲ್ಲ ಕೊಬ್ಬರಿ ಇವೆರಡನ್ನೂ ನಾವು ಬಿಸಿ ಮಾಡಲ್ಲ. ಇನ್ನೆಲ್ಲ ಎಳ್ಳು ಮತ್ತು ಕಡಲೆ ಆಮೇಲೆ ಶೇಂಗಾ ಇದನ್ನೆಲ್ಲ ಬಿಸಿ ಮಾಡ್ತೀವಿ. ಇವಿಷ್ಟನ್ನು ಮಾತ್ರ 3 ಮಾತ್ರ ಬಿಸಿ ಮಾಡ್ತಾ ಇರೋದು.
ಹಾಗೆ ನೋಡಿದ್ರಲ್ಲ ಫ್ರೆಂಡ್ಸ್, ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ಫುಲ್ ರೆಡಿ ಆಯಿತು. ಹಾಗೆ ಶನಿವಾರ ಬೆಳಗ್ಗೆ ನಮ್ಮ ರಾಕಿ ಕಬ್ಬು ತೊಗೊಂಬಂದಿದ್ದೆ. ಈ ಕಲರ್ ಕಬ್ಬು ನಿಜವಾಗ್ಲೂ ಸಖತ್ ಟೇಸ್ಟಿಯಾಗಿತ್ತು. ಆಮೇಲೆ ಸಂಜೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ವಿ. ಟೈಮೇ ಆಗೋಗಿದ್ದೆ ಗೊತ್ತಾಗಿಲ್ಲ. ಅಲ್ಲೇ 8 ಗಂಟೆಗೆ ಹೋಗೋಣ ಅಂದ್ಕೊಂಡ್ವಿ, ಅಲ್ಲೇ 9 ಗಂಟೆ ಆಗಿತ್ತು. ಅಲ್ಲಿ ಪೂಜೆ ಆಲ್ಮೋಸ್ಟು ಲೇಟೇ ಅಂತ ಹೇಳಿದ್ದೆ ನಮ್ಮ ರಾಕಿ. ಹಂಗಾಗಿ ಸರಿ ಲೇಟಾಗಿ ಬರ್ತಾನೆ ರಾಕಿ ಅಂತ ವೆಯ್ಟ್ ಮಾಡಿದ್ವಿ. ರಾಕಿ ಬರಲಿಲ್ಲ. ಸರಿ ನೀವು ಹೋಗ್ತಾ ಇರಿ, ಬರ್ತೀನಿ, ಅಲ್ಲಿ ಆಟೋ ಸಿಕ್ಕಿ ಆಟೋದಾಗ ಹತ್ಕೊಂಡು ಬನ್ನಿ, ನಾನು ಅಲ್ಲಿಗೆ ಡೈರೆಕ್ಟ್ ಬರ್ತೀನಿ ಅಂತ ಹೇಳ್ದೆ. ಹಂಗಾಗಿ ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾವು ನಡ್ಕೊಂಡು ಹೋಗ್ತಾ ಇದ್ವಿ. ಒಂದು ಆಟೋನೂ ಸಿಗಲಿಲ್ಲ. ಹಾಗೆ ಫ್ರೆಂಡ್ಸ್, ನಮ್ಮ ಮನೆ ಹತ್ರ 7 ಗಂಟೆಗೇ ಅಲ್ಲೇ ಯಾರೂ ಜನನೇ ಇರಲ್ಲ. ಹಂಗಾಗಿ ಸಿಕ್ಕಾಪಟ್ಟ ಭಯ ಆಗ್ತಿತ್ತು. ನಾವು 3 ಜನ ನಡ್ಕೊಂಡು ಹೋಗ್ತಾ ಇದ್ವಿ. ನೋಡ್ತಾ ಇದ್ದೀರಲ್ವ, ರೋಡೆಲ್ಲ ಫುಲ್ ಖಾಲಿಯಾಗಿದೆ, ಜನನೇ ಇರಲಿಲ್ಲ. ಹಾಗಾಗಿ ಸ್ವಲ್ಪ ಭಯ ಆಗ್ತಿತ್ತು. ಆಮೇಲೆ ನಾವು ರಾಕಿ ಫೋನ್ ಮಾಡಿದೆ, ರಾಕಿ ಆಟೋ ಒಂದೂ ಇಲ್ಲ, ರೋಡಾದರೆ ಯಾರೂ ಜನನೇ ಇಲ್ಲ, ಹೆದರಿಕೆ ಆಗ್ತೈತೆ ಅಂದ್ವಿ. ಸರಿ ಆಯಿತು, ಹಂಗಾರೆ ಇವಾಗಲೇ ಜಿಮ್ ಕ್ಲೋಸ್ ಮಾಡ್ಕೊಂಡು ಬರ್ತೀನಿ, ಎಲ್ಲ ಹೋದ್ರು ಅಂತ ಹೇಳ್ಬಿಟ್ಟು ನಮ್ಮ ರಾಕಿ ಅಂದಿದ ತಕ್ಷಣ ಪಟ್ನ ಅಂತ ಅವನು ಬಂದ. ಹಂಗಾಗಿ ಸರಿ ನಮ್ಮ ರಾಕಿ ಬರ್ತಾನೆ ಅಂತ ಹೇಳ್ಬಿಟ್ಟು ಮೇನ್ ರೋಡ್ದಾಗ ಒಂದು ಆಟೋನು ಸಿಗಲಿಲ್ಲ. ವೆಹಿಕಲ್ಗಳು ಇವಾಗಾದ್ರು ಸ್ವಲ್ಪ ಓಡಾಡ್ತಿದ್ದಾವೆ, ಅಲ್ಲಿವರೆಗೂ ವೆಹಿಕಲ್ ಒಂದೂ ಸಿಗಲಿಲ್ಲ, ಅಷ್ಟು ಭಯ ಆಗಿತ್ತು. ಅಷ್ಟರಲ್ಲಿ ನಮ್ಮ ರಾಕಿ ಬಂದೇ ಬಿಟ್ಟ. ಬಂತು ಪಪ್ಪ. ಹಾಂ, ಹಾಗೆ ಫ್ರೆಂಡ್ಸ್, ನಾವು ಕರೆಕ್ಟ್ ಟೈಮಿಗೆ ಬಂದು ಇನ್ನು ಪೂಜೆ ಸ್ಟಾರ್ಟ್ ಆಗಿತ್ತು. ಅಂದರೆ ತುಂಬ ಹೊತ್ತಾಯಿತು ಸ್ಟಾರ್ಟ್ ಆಗಿ. ಅಂದರೆ ನಾವು ಮುಗಿಯೋ ಮುಂದೆನೇ ಬಂದ್ವಿ. ನಾವು ಪಾಪ ಸಿಕ್ಕಾಪಟ್ಟೆ ಹಠ ಮಾಡೋಣ, ಒಳ್ಳೆ ಕರೆಕ್ಟ್ ಟೈಮಿಗೆ ಬಂದ್ವಿ. ನಾವು ಬಂದು ಒಂದು ಸ್ವಲ್ಪ ಹೊತ್ತು, ಒಂದು 1/4 ಗಂಟೆ, ಒಂದು ಅರ್ಧ ಗಂಟೆ ಏನೋ ಪೂಜೆ ಆಯಿತು. ಪೂಜೆ ಆದಮೇಲೆ ಪೂಜೆ ಮುಗಿದ ತಕ್ಷಣ ಅಲ್ಲೇ ಊಟ ಕುತ್ಕೊಳ್ತಾ ಇದ್ರು. ನಿಂತಿದ್ದ ಹತ್ರನೇ ಅಲ್ಲೇ ಕುತ್ಕೊಂಡ್ಬಿಟ್ರೆ. ಹಾಗಾಗಿ ಸರಿ ನಾವು ಇಲ್ಲೇ ನಿಂತ್ಕೊಂಡಿದ್ದೀವಿ. ಮತ್ತು ತುಂಬ ಜನ ನಿಂತಿದ್ರು, ಹೊರಗಡೆ ಕ್ಯೂ ನಿಂತ್ಕೊಂಡ್ಬಿಟ್ಟಿದ್ದಾರೆ ಊಟಕ್ಕೆಲ್ಲ. ನಾವು ನೋಡೇ ಇಲ್ಲ. ಆಮೇಲೆ ಸರಿ ಆಯ್ತು, ನಾವು ಇಲ್ಲೇ ಕುತ್ಕೊಂಡ್ಬಿಡೋಣ ಅಂತ ನಾವು ನಿಂತಿದ್ದಕ್ಕೆ ಅಲ್ಲೇ ಕುತ್ಕೊಂಡ್ವಿ. ನೋಡಿ ಫ್ರೆಂಡ್ಸ್, ಹೊರಗೆಲ್ಲ ತುಂಬ ಜನ ಇದ್ದರು, ಸೈಡಲ್ಲೆಲ್ಲ ತುಂಬ ಜನ ಇದ್ದರು. ಸರಿ ಆಯಿತು, ಹೆಂಗೋ ನಮಗೆ ಬೇಗ ದರ್ಶನ ಆಯಿತು. ಬೇಗ ಊಟ ಮಾಡ್ಕೊಂಡು ಹೋಗೋಕ್ಕೂ ನಮಗೆ ಚಾನ್ಸ್ ಸಿಕ್ತಲ್ಲ ಅಂತ ಹೇಳ್ಬಿಟ್ಟು ಆರಾಮಾಗಿ ಅಲ್ಲೇ ಕುತ್ಕೊಂಡು ಎಲ್ಲ ಊಟ ಮಾಡ್ಕೊಂಡು ಮನೆಗೆ ಬಂದ್ವಿ ಫ್ರೆಂಡ್ಸ್. ಹಾಗೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇದು ವಿಡಿಯೋ ಸಂಕ್ರಾಂತಿ ಹಬ್ಬದ ದಿವಸನೇ ವಿಡಿಯೋ ಬರುತ್ತೆ. ಓಕೆ ಫ್ರೆಂಡ್ಸ್, ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಓಕೆ ಬಾಯ್. ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡಿ. ಓಕೆ ಬಾಯ್.